ಎಂಎಲ್ಸಿ ಯತೀಂದ್ರ ಹೇಳಿಕೆ ಅವರ ವೈಯಕ್ತಿಕ ಇದರ ಬಗ್ಗೆ ಸಿಎಂ ಡಿಸಿಎಂ ಹೇಳಬೇಕು. ಹಿರಿಯ ಶಾಸಕ ಆರ್ಟಿಬಿ ಜಯಚಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವರು ವೈಯಕ್ತಿಕ ಅಭಿಪ್ರಾಯವನ್ನ ಹೇಳ್ತಾರೆ. ಹೈಕಮಾಂಡ್ ಸಿಎಂ ಡಿಸಿಎಂ ಕರೆದು ಹೇಳ್ತಾರೆ ಯತೀಂದ್ರ ಹೇಳಿಕೆಗೆ ಮಹತ್ವವನ್ನ ಕೊಡಬೇಕಿಲ್ಲ ಅಂತ ಹೇಳಿ ಟಿಬಿಜೆ ಹೇಳಿರುವಂತದ್ದು. ಇತ್ತ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಎಚ್ಡಿಕೆ ನಕಾರವನ್ನ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಸೇರಿದ್ದು, ನಾನು ಯಾಕೆ ಮಾತಾಡಬೇಕು, ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು, ಅದಕ್ಕೆ ನಾನು ಯಾಕೆ ತಲೆಯನ್ನ ಕೆಡಿಸ್ಕೊಳ್ಳಿ, ನನಗೆ 108 ಕೆಲಸಗಳಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ಒಂದು ಯತೀಂದ್ರ ಅವರು ಏನು ಹೇಳಿಕೆ ಕೊಟ್ಟರು ಅದಕ್ಕೆ ಪ್ರತಿಕ್ರಿಯೆ ಕೊಡಲು ನಕಾರವನ್ನ ಮಾಡ್ತಾ ಇದ್ದಾರೆ. ನನಗೆ 108 ಕೆಲಸ ಇದೆ, ಇದು ಅವ್ರವ್ರ ಪಕ್ಷದ, ಅವ್ರು ಮಾತನಾಡ್ಕೊಳ್ತಾರೆ, ಇದ್ರ ಬಗ್ಗೆ ನಾನು ಯಾಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು, ನಾನು ಯಾಕೆ ತಲೆಯನ್ನು ಕೆಡಿಸ್ಕೊಳ್ಬೇಕು, ನಾನು ಯಾಕೆ ಮಾತಾಡ್ಲಿ, ಅದು ಅವ್ರಿಗೆ ಸೇರಿದ್ದು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿ ಯಾಕೆ ಹಿಂಗೆ ಮಾತಾಡಿದ್ರು ಅನ್ನುವಂಥ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳ್ತಾರೆ. ಈ ಯತೀಂದ್ರ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ ಅಂತ ಕೇಳಿದಾಗ ಅವರು ನಕಾರವನ್ನು ಮಾಡಿದ್ದಾರೆ. ಯಾಕೆ ಉತ್ತರ ಕೊಡಬೇಕು, ನನಗೆ ಸುಮಾರು ಕೆಲಸ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. ಇದ್ರ ಬಗ್ಗೆ ಯಾರು ಪ್ರತಿಕ್ರಿಯೆ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳಬೇಕು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಹೇಳಬೇಕು, ಅಥವಾ ದೆಹಲಿಯಲ್ಲಿರ್ತಕ್ಕಂಥ ವರಿಷ್ಠರುಗಳು ಯಾರಾದರೂ ಕೂಡ ಅದಕ್ಕೆ ರಿಯಾಕ್ಷನ್ ಕೊಡಬೇಕು. ಈಗ ಯತೀಂದ್ರ ಹೇಳ್ತಾರೆ, ಇನ್ನೊಬ್ಬರ ಶಾಸಕರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಮಾಡಿರ್ತಾರೆ. ಅಷ್ಟು ಬಿಟ್ಟರೆ ಬಹುಶಃ ಇದ್ರ ಬಗ್ಗೆ ನಿರ್ಣಯ, ಅಂತಿಮ ನಿರ್ಣಯ ವರಿಷ್ಠರೇ ತೀರ್ಮಾನ ಮಾಡಬೇಕು. ಅದನ್ನು ಯಾರೇ ಮಾಡಬೇಕಾದ್ರೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಕರೆದೇ ತೀರ್ಮಾನ ಮಾಡ್ತಾರೆ. ಏನೇ ವಿಚಾರಗಳಿದ್ರೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಈ ಹೇಳಿಕೆಗಳಿಗೆ ನಾವು ಅಷ್ಟೊಂದು ಮಹತ್ವವನ್ನು ಕೊಡಬೇಕಾಗಿಲ್ಲ. ಈಗ ನೀವು ಆ ವಿಚಾರದಲ್ಲಿ ಅವ್ರನ್ನೇ ಕೇಳಬೇಕು, ನೀವು ಅವ್ರನ್ನೇ ಕೇಳಬೇಕು, ನಾನು ಪ್ರತಿಕ್ರಿಯೆ ಕೊಡೋಕೆ ಬರಲ್ಲ. ಈಗ ಅದನ್ನು ನಿಮಗೆ ರಿಯಾಕ್ಷನ್ ಬೇಕೇ ಬೇಕು ಅಂದರೆ ಅವ್ರನ್ನೇ ಕೇಳಿ, ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಬರಲ್ಲ. ಅವರು ಸಿದ್ದರಾಮಯ್ಯನವ್ರ ಮಗ ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ. ಡಿಸಿಎಂ ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಆ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಅವರು ಹೊಡೆದಾಡ್ತಲ್ಲಿ ನಾನು ಯಾತಕ್ಕೆ, ನನ್ನ 106 ಕೆಲಸ ಇದೆ, ಅದಕ್ಕೆ ನಾನು ಯಾತಕ್ಕೆ ತಲೆ ಕೆಡಿಸ್ಕೊಳ್ಳಿ. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ. ಡಿಸಿಎಂ ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಆ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಅವರು ಹೊಡೆದಾಡ್ತಲ್ಲಿ ನಾನು ಯಾತಕ್ಕೆ, ನನ್ನ 106 ಕೆಲಸ ಇದೆ.